ಈಗ ಸಿಟಿ ರವಿ ಕೇಸ್ ವಿಚಾರಕ್ಕೆ ಬರೋಣ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆಗೆ ಕಂಪ್ಲೇಂಟ್ ಆಯ್ತಲ್ಲ. ಈಗ ಅದ್ರ ಬಗ್ಗೆ ಸಿಟಿ ರವಿ ಏನಂತಂದ್ರು ಗೊತ್ತಾ? ನನ್ನ ಮೇಲಿನ ದೂರಿಗೆ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ. ಪೊಲೀಸರು ನೋಟಿಸ್ ಕೊಡದೆ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿಗೆ ಕೋರ್ಟ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ರಿಯಾಕ್ಷನ್ ಇದು. ನೋಡೋಣ ಕೋರ್ಟ್ ಏನ್ ಹೇಳುತ್ತೆ, ನೋಡೋಣ ಕಾದು. ಕೆಲವೊಂದು ವಿಚಾರಗಳನ್ನ ಪ್ಲಾಂಟ್ ಮಾಡ್ತಾ ಇದ್ದಾರೆ ಬೇಕು ಅಂತಲೇ. ನಾನು ಕೊಟ್ಟಂತಹ ದೂರಿನ ಅನ್ವಯ FIR ಆಗಿಲ್ಲ. ನನ್ನ ಮೇಲೆ ಹಲ್ಲೆ ಮಾಡೋರ ಹೆಸರು ಸಮೇತ ದೂರು ಕೊಡಲಾಗಿದೆ. ನನ್ನ ಮೇಲೆ ಹಲ್ಲೆಗೆ ಯತ್ನ ವಿಚಾರವಾಗಿ ಉತ್ತರ ಕೂಡ ಕೊಟ್ಟಿದ್ದೀನಿ. ಆದರೆ ಪೊಲೀಸರು ಮಾತ್ರ ಪಾರದರ್ಶಕವಾಗಿ ನಡ್ಕೊಳ್ತಾ ಇಲ್ಲ. ಪೊಲೀಸರ ನಡೆಗೆ ಬಿಜೆಪಿ MLC ಸಿಟಿ ರವಿ ಈ ರೀತಿಯಾಗಿ ಕೆಂಡ ಕಾರ್ತಾ ಇದ್ದಾರೆ. 19/12/2024 ಬೆಳಗಾವಿ ಅಧಿವೇಶನದಲ್ಲಾದಂತಹ ಒಂದು ಪ್ರಕರಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕಡೆಯಿಂದ ಕೊಲೆಗಾರ ಅಂತ ಹೇಳ್ತಾ ಇರ್ತಾರೆ. ಆಗ ಸಿಟಿ ರವಿ ಅವರು ಅವಾಚ್ಯ ಶಬ್ದಗಳಿಂದ, ಅವಾಚ್ಯ ಪದಗಳನ್ನು ಬಳಸಿದ್ದಾರೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೇಂಟ್ ಕೂಡ ಆಗಿದೆ. ಆದರೆ ಸಿಟಿ ರವಿ ಅವರ ಆರೋಪ ಅಥವಾ ರಿಯಾಕ್ಷನ್ ಏನು ಅಂತಂತಂದರೆ, ನಮಗೆ ನೋಟಿಸೇ ಕೊಟ್ಟಿಲ್ಲ, ನನ್ನ ಮೇಲಿನ ಕಂಪ್ಲೇಂಟ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡದೇನೆ ಇವರು ಇದು ಕೋರ್ಟ್ಗೆ ಹೋಗಿದ್ದಾರೆ ಅಂತ. ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ ಇದ್ರ ಬಗ್ಗೆ ಅಂಥೇಳಿ ಸಿಟಿ ರವಿ ಅವರು ರಿಯಾಕ್ಷನ್ ಕೊಟ್ಟರು ಇದ್ರ ಬಗ್ಗೆ. ಆಮೇಲೆ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ದೂರಿನ ಅನ್ವಯ FIR ಆಗಿಲ್ಲ. ನನ್ನ ಮೇಲೆ ಹಲ್ಲೆ ಮಾಡೋರ ಹೆಸರು ಸಮೇತ ದೂರು ಕೊಟ್ಟಿದ್ದೀನಿ. ನನ್ನ ಮೇಲೆ ಹಲ್ಲೆಗೆ ಯತ್ನ ವಿಚಾರವಾಗೂ ಉತ್ತರ ಕೊಟ್ಟಿದ್ದೀನಿ. ಆದರೆ ಪೊಲೀಸರ ಮೇಲೆ ಇವರು ಅನುಮಾನ ಅಥವಾ ಆರೋಪ ಹೊರಿಸ್ತಾ ಇರೋದು ಏನಂತಂದರೆ, ಅವರು ಪಾರದರ್ಶಕವಾಗಿ ನಡ್ಕೊಳ್ತಾ ಇಲ್ಲ ಅಂತ.